ಈ ಥರ ಮಾಡ್ತಾ ಇದ್ರೆ ರೈತರು ನಾವು ಹೆಂಗೆ ಉದ್ಧಾರಕ್ಕಾಗೋದು? ನಾವು ಇಷ್ಟೊತ್ತಲ್ಲಿ ಹೆಣ್ಮಕ್ಳೆಲ್ಲ ಬಂದು ಇಲ್ಲಿ ವನವಾಸ ಮಾಡ್ತಾರೆ, ಮಾನ ಮರಿದಿಲ್ಲ ಅವನ್ಕ ಸುತ್ತ ಮಾಡಿ ಎಲ್ಲಿಕ್ಕಂತ ನನ್ನ ಮಗನು 5 ವರ್ಷದಿಂದ ದುಡ್ಡು ಹಾಕದ್ನಲ್ಲ, ಏನು ಉದ್ಧಾರಕ್ಕೆ ಮಾಡ್ಯಾವನು, ಏನು ರೇಟಿಗೆ ಲಕ್ಷ ಅವನೇ, ನಾವು ಹೆಂಗೆ ಬಡವ್ರು ಬದುಕೋದು? ಮುಖ್ಯಮಂತ್ರಿಗಳಾಗ್ಲಿ ಇವ್ರು ನಮ್ಮ ಉಸ್ತುವಾರಿಗಳಾಗ್ಲಿ ನಮ್ಮ MLAಗಳೇ ಇದುವರೆಗೂ ಯಾರು ಕೇರೆ ತಗೊಂಡಿಲ್ಲ. ನಾವು ಇಲ್ಲಿ ಇರೋದು ಅವ್ರಿಗೇನು ಅನ್ಸೇ ಇಲ್ಲ ಇದುವರೆಗೂ. ಅವ್ರ ಪಾಡಕ್ಕೆ ಅವ್ರೇನೋ ಜಮೀನ ಏನು ಬೇಕು ಮಾಡ್ಬೋದೇನೋ, ನಮ್ಮ ಅಧಿಕಾರ ಇದೆಯಾ ಅಲ್ಲ, ಏನು ಬೇಕಾದ್ರೂ ಮಾಡ್ಬೋದು ಅನ್ನೋ ಒಂದು ಇದಕ್ಕೆ ನಿಂತ್ಕೊಂಡವ್ರೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಹೋಬಳಿ ವ್ಯಾಪ್ತಿಯಲ್ಲಿ KADBಗೆ ಭೂಸ್ವಾಧೀನಪಡಿಸಿಕೊಳ್ಳುತ್ತಿರುವುದನ್ನು ವಿರೋಧಿಸಿ ಅನ್ನದಾತರು ಕಳೆದ 31 ದಿನಗಳಿಂದ ಅನಿರ್ದಿಷ್ಟಾವಧಿ ಧರಣಿ ನಡೆಸುತ್ತಿದ್ದಾರೆ. ನಾವು ನಮ್ಮ ಪ್ರಾಣವನ್ನು ಬೇಕಾದರೂ ಬಿಟ್ಟೆವು, ಭೂಮಿ ಕೊಡುವುದಿಲ್ಲ ಎಂದು ಆಗ್ರಹಿಸಿ ರಸ್ತೆಗಿಳಿದು ಅನ್ನದಾತರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಹಗಲು ರಾತ್ರಿ ಎನ್ನದೆ ಭೂಮಿ ಉಳಿಸಿಕೊಳ್ಳುವುದಕ್ಕಾಗಿ ಬೀದಿಗೆ ಇಳಿದು ಹೋರಾಡುತ್ತಿದ್ದಾರೆ. ಸರ್ಕಾರಕ್ಕೆ ನಾಚಿಕೆ ಮಾನ ಮರ್ಯಾದೆ ಇದ್ದರೆ, ಸ್ಥಳೀಯ ನಾಯಕರಿಗೆ ರೈತರ ಬಗ್ಗೆ ಕನಿಕರವಿದ್ದರೆ ಕೂಡಲೇ ಹೋರಾಟದ ಸ್ಥಳಕ್ಕೆ ಆಗಮಿಸಿ ರೈತರ ಸಮಸ್ಯೆಗಳು ಏನು ಎಂಬುದನ್ನು ವಿಚಾರಿಸಬೇಕು. ಭೂಸ್ವಾಧೀನ ಪ್ರಕ್ರಿಯೆಯನ್ನು ಕೂಡಲೇ ಕೈಬಿಟ್ಟು ರೈತರ ಪರ ನಿಲ್ಲಬೇಕು. ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ರೈತ ಮಹಿಳೆಯರು ಆಕ್ರೋಶ ವ್ಯಕ್ತಪಡಿಸಿದರು. ಬಡವರು ಭೂಮಿಗಳು ಕಿತ್ಕೊಂಡು ಅವ್ರು ತಿಂತಾ ಇದ್ರೆ ನಾವು ರೈತರು ಏನಾಗಬೇಕು? ಅವ್ರಿಗೆ ಇದ್ದಿ ಬೇಡ ಬುದ್ಧಿ ಬೇಡ, ಪರಕೆ ತಗೊಂಡು ಹಾಕೋಣ. ಯಾಕೆ ಈ ಥರ ಮಾಡ್ತಾವ್ರೆ ಅವರು? ನಾವೆಲ್ಲ ದೇಶಗಳಿಂದ ಕೂಲಿ ಮಾಡಿ ತಿಂತಾ ಇದ್ರಲ್ಲ, ಅವ್ನಿಗೆ ಮಾನ ಮರ್ಯಾದಿಲ್ಲ. ಈ ಥರ ಮಾಡ್ತಾ ಇದ್ರೆ ರೈತರು ನಾವು ಹೆಂಗೆ ಉದ್ಧಾರಕ್ಕಾಗೋದು? ನಾವು ಇಷ್ಟೊತ್ತಲ್ಲಿ ಹೆಣ್ಮಕ್ಳೆಲ್ಲ ಬಂದು ಇಲ್ಲಿ ವನವಾಸ ಮಾಡ್ತಾರೆ, ಮಾನ ಮರ್ಯಾದಿಲ್ಲ ಅವನ್ಕ. ರೈತರು ಏನ್ರಾಗ ಬದುಕೋದು? ಅವ್ರ ಪಾಪ ಎಲ್ಲ ಕಿತ್ಕೊಂಡು ತಿಂತಾ ಇದೆ, ತುಳ್ದಾಗ್ತಾ ಇದೆ, ಏನ್ರಾಗ ಬದುಕ್ತಾರೆ? ಒಂದು ಬೆಳಿಕಿದೆ, ಉದ್ದಾರಕ್ಕಿಲ್ಲ. ಅದ್ರಾಗ ಅರ್ಧ ಜಮೀನು ಇದ್ರೆ ಅದು ಕಿತ್ಕೊಂಡು ಇವ್ನ ಎದ್ಮೇಲೆ ಇಕ್ಕಬೇಕು. ನಾನು ಎದ್ಮೇಲೆ ಈ ಸಲ ಬರ್ಬೇಕು ಅವ್ನ ಓಟ್ಗಳು ಕೇಳಕ್ಕ, ಯಾವ್ದು ಉದ್ದಾರ ಮಾಡಿ ಕೇಳ್ಬೇಕು. ನಾವು ಪರಕಿಲ್ ತಗೊಂಡು ನಿಂತ್ಕೋಬೇಕು ಬೀದಿಗಳಾಗ. ಹಸಿರು ಸೇನೆ ಅವ್ರು ಮಾತ್ರ ನಮ್ಮನ್ನ ನಿಸಾರಿಸ್ತಾ ಇದ್ದಾರೆ, ಬಿಟ್ರೆ ಯಾವ ರಾಜಕೀಯಗಳು ಬಂದಿಲ್ಲ. ಹೆಣ್ಮಕ್ಳು ಬೀದಿನಾಗ ಅವರೆಲ್ಲ, ಅವ್ರ ಹೆಣ್ಮಕ್ಳು ಈ ತರ ಬೀದಿನಾಗಿದ್ರೆ ಅವ್ರಿಗೇನು ಅನಿಸ್ತಾ ಇರ್ತದೆ? ಯಾಕಂದ್ರೆ ಅವರು ಈ ಅಧಿಕಾರದಾಗ ಇರ್ಬೇಕಂದ್ರೆ ನಾವು ತಾನೇ ಅವನ್ಗೆ ಅಧಿಕಾರಕ್ಕೆ ತಂದಿರೋದು, ನಾವು ತಾನೇ ಎಲ್ಲರೂ ಓಟ್ಗಳು ಹಾಕಿ ಗೆಲ್ಸಿದ್ದಕ್ಕೆ ತಾನೇ ಅವ್ರಿಗೆ ಅಧಿಕಾರ ಬಂದಿರೋದು. ಆದ್ರೂ ನಾವು ಬೀದಿನಾಗ ಕುಂತಿದೀವಲ್ಲ, ಅವ್ರಿಗೇನು ಜ್ಞಾನ ಆಯ್ತಾ? ಅವ್ರಿಗೇನು ಮಾನ ಆಯ್ತಾ? ಒಟ್ಟಕ್ಕೆ ಏನು ತಿಂತಾರೆ ಅವರು? ಒಟ್ಟಕ್ಕೆ ಏನು ತಿಂತಾರೆ ಅವ್ರು? ಅನ್ನ ತಿಂತಾ ಇದ್ರೆ ಅವ್ರ ಕಷ್ಟ ಸುಖ ಗೊತ್ತಾಗೋದು. ಅವ್ರ ಹೆಂಡ್ತಿರೋ ಅವ್ರ ಮಕ್ಳಿಗೆ ಇಷ್ಟು ನೋವಾಗಿದ್ದಾರೆ, ಸುಮ್ಮನೆ ಇರ್ತಾ ಇದ್ರಾ? ಅವ್ರು ಸುಮ್ಮನೆ ಇರ್ತಾ ಇರಲಿಲ್ಲ. ಅದೇ ನಾವು ನೋಡೋ ಹೆಣ್ಮಕ್ಳು ರೈತರು, ನಾವು ಬೇವು ಸುರಿಸಿ ದುಡಿತೀವಲ್ಲ, ಬೇವು ಸುರಿಸಿ ರೇಷನ್ ಎಲ್ಲ ಬೆಳೆದು ಅವ್ರು ಕೊಡ್ತೀವಲ್ಲ ನಾವು, ಆದ್ರೆ ಅವ್ರ ಕನ್ಕರ್ನೇ ಇಲ್ಲಲ್ಲ. ಇನ್ನೊಂದ್ ದಿವಸ ನಮ್ಮ ಹಳ್ಳಿನಾಗ ಬರಕತ್ತದ ಅವರು ಅಕ್ಕಂದ್ರೆ ತಾಯಂದ್ರೆ ಅಂತ ಬರ್ತಾರಲ್ಲ, ನಮ್ಮ ಹತ್ರ ಓಟ್ ಹಾಕ್ಸ್ಕೊಳಕ ಬರ್ಲಿ ಏನಂತ ಬರ್ತಾರೆ ಅವ್ರು? ಬರ್ಲಿ ಇನ್ಮೇಲೆ ನಮ್ಮ ಹಳ್ಳಿಗ್ಲಾಕ್ ಬರ್ಲಿ, ಅವಾಗ ಹೇಳ್ತೀವಿ ಅವ್ರಿಗೆ ಹೆಂಗ್ ಪಾಠ ಕಳಿಸ್ತೀವಿ. ಯಾವ ಮುಖ ಇಟ್ಕೊಂಡ್ ಬರ್ತಾರೆ ಅವ್ರು ಹಳ್ಳಿಗ್ಲಾಕ? ನಮ್ಗೆ ಇಷ್ಟು ಕಷ್ಟ ಕೊಡ್ತಾರಲ್ಲ, ಚಳಿನಾಗ ಗಾಳಿನಾಗ ಸೊಳ್ಳಿಗ್ಲಾಕ್ ಕಚ್ಕೊಂಡಿದ್ದೀವಲ್ಲ, ರಾತ್ರಿ ಎಲ್ಲ ನಾವು ಈ ತರ ಧರಣಿ ಮಾಡ್ತಾ ಇದೀವಲ್ಲ. ಮನುಷ್ಯತ್ವ ಇದ್ದಿದ್ರೆ ಅವರು ನಿಜವಾದ ಗಂಡಸರೇ ಆಗಿದ್ರೆ ಅವರು ಬರ್ತಾ ಇದ್ರು ರಾಜಕಾರಣಿಗಳು. ಅವ್ರು ಇಲ್ಲಿ ಬಂದು ನಮ್ ಕಷ್ಟ ಏನಮ್ಮ, ಯಾಕಮ್ಮ ನೀವ್ ಹಿಂಗ್ ಮಾಡ್ತಾ ಇದ್ದೀರಾ, ಏನೋ ಕಷ್ಟ ಸುಖ ವಿಚಾರಿಸ್ತಾ ಇದ್ರು. ಅವ್ರ ಮನುಷ್ಯತ್ವ ಇದ್ದಿದ್ರೆ ಅವ್ರಿಗೆ ಮನುಷ್ಯತ್ವ ಇಲ್ಲ. ಅವ್ರಿಗೆ ಬರೀ ದುಡ್ಡು ಬೇಕಷ್ಟೇ. ನಮ್ಮ ರೈತರನ್ನೆಲ್ಲ ತುಳಿಬೇಕು, ಅವರು ಇನ್ನ ಬದುಕಬೇಕು. ಬೇಕಾದಷ್ಟು ಮಾಡ್ಕೊಂಡ್ಬಿಟ್ಟಿರ್ತಾರೆ ಅವರು. ಅಷ್ಟಿಷ್ಟಲ್ಲ, 1000 ಎಕರೆ ಮಾಡ್ಕೊಂಡಿರ್ತಾರೆ. ಮಾಡ್ಲಿ, ಅವ್ರು ಮಾಡ್ಕೊಂಡಿರೋ ಇದ್ರಾಗ ಜಮೀನಾಗ ಮಾಡ್ಲಿ. ನಾವು ರೈತರು ಫಲವತ್ತಾದ ಭೂಮಿ, ನಾವು ರಾಗಿ ಬೆಳಿತೀವಿ, ಮಾವು ಬೆಳಿತೀವಿ, ತೆಂಗು ಬೆಳಿತೀವಿ, ಕಂಬಳಿ ಸೊಪ್ಪು ಬೆಳಿತಿದೀವಿ. ಇಷ್ಟೋ ಬೆಳೆದು ನಾವು ಅವ್ರಿಗೆ ಕೊಡ್ತೀವಲ್ಲ, ತಿಂತಾರಲ್ಲ. ರಾಗಿ ಬೆಳ್ದಿರೋ ರಾಗಿ ತಿಂತಾರಲ್ಲ, ನಾಟಿ ಕೋಳಿ ತಿಂತಾರಲ್ಲ. ಅವ್ರಿಗೇನು ಮನುಷ್ಯತ್ವ ಆಯ್ತಾ? ಮನುಷ್ಯತ್ವ ಇಲ್ಲ. ಅವ್ರಿಗೆಲ್ಲ ಒಟ್ಟೋಗೈತೆ. ಬರೀ ದುಡ್ಡಾಗೆ ಸಾಯ್ತಾರೆ ಅವರು. ಬರೀ ದುಡ್ಡನ್ನೇ ತಿಂತಾರೆ ಅವರು, ಅನ್ನ ತಿನ್ನಲ್ಲ ಅವರು. ಬರೀ ದುಡ್ಡನ್ನೇ ತಿನ್ ಸಾಯ್ತಾರೆ ಅವರು. ಇಷ್ಟಕ್ಕೆ 400 ಎಕರೆ 500 ಎಕರೆ ಬಿಟ್ಟಿದೀವಿ ಅಂತಾರಲ್ಲ, ಯಾವ್ದು ಬಿಟ್ಟಿರೋದು? ರೈತದ್ ಬಿಟ್ಟಿಲ್ಲ, ಅವ್ರು ರಾಜಕಾರಣಿಗಳು ಬಿಟ್ಟವ್ರು ಅಷ್ಟೇ. ಬರೀ ರಾಜಕಾರಣಿ ಸರ್ಕಂತಾರೆ ಅವರು. ನಮ್ಮ ರೈತನ್ ಬದುಕ್ಸಲ್ಲ ಅವರು, ನಮ್ಮ ರೈತನ ತುಳಿತಾವ್ರೆ ಅವರು. ನಮ್ಮದು ಗೀತಮ್ಮ ಅಂತ ನನ್ನ ಹೆಸರು. ಸರ್, ನಾವು ಉಗಾದಿ ಶಿವರಾತ್ರಿ ಅನ್ನೋ ತನಕ ಮಾಡ್ತಾ ಇದ್ದೀವಿ. ಆದ್ರೂ ಮಾನ ಮರ್ಯಾದೆ ಏನೂ ಇಲ್ಲ ನಮ್ಮ ಅಧಿಕಾರಿಗಳು. ಅಲ್ಲ ಸ್ವಾಮಿ, ಓಟ್ ಹಾಕ್ಸ್ಕೊಳಕ್ ನಮ್ಮನೆ ಮಕ್ಳು ಬಂದು ನಾವು ಇವತ್ತು ಬೀದಿಗೆ ಕುತ್ಕೊಂಡಿದ್ದೀವಿ. ಯಾರನ್ನ ಕೇಳ್ತಾ ಇದ್ದೀರಿ? ಅವ್ರ ಹೆಂಡ್ರು ಮಕ್ಳು ಬಂದು ಬೀದಿಗ್ಲಾಗ ಇರ್ತಾರ? ಅಧಿಕಾರ ಅಂತ ಅಧಿಕಾರ ಯಾವ್ದು ಅಧಿಕಾರ? ಯಾವಂದ್ರೆ ಊಟದ ದೇವಸ್ಥಾನಗಳು ಬಾಗಲ್ ತೆಗಿತಾರೆ. ಇಲ್ಲಿ ನಾವು ಬೀದಿಗೆ ಕೂತಿದ್ದೀವಿ, ನಮ್ಗೇನು ಮಾನ ಮರ್ಯಾದೆ ಇಲ್ವಾ? ಇಲ್ಲೇನೆ ಸ್ವಾಮಿ, ನಮ್ಮ ಜಮೀನು ಇರೋದು ಅರ್ಧ ಎಕರೆ. ಅವ್ರು ಕೊಟ್ಬಿಟ್ಟು ನಾವೇನು ಸಗಣಿ ತಿನ್ನವ? ಅವ್ರ ಅನ್ನ ತಿನ್ಲಿ. ಹೆಂಡ್ರು ಮಕ್ಕಳನ್ನೇ ಯಾವಾಗ ಸಾಕಾಗಲ್ಲ. ಕಂಡಾರ ದುಡ್ಡು ಹಾಕ್ತಿದ್ರೆ ಉದ್ಧಾರ ಆಗ್ತಾರ ಅವ್ರು? ಅಲ್ಲ, ಉದ್ಧಾರ ಆಗ್ತಾರ? ಮನುಷ್ಯತ್ವ ಇಲ್ಲ. ಏನ್ ತಿಂತಾರ ಅವ್ರು? ಅಲ್ಲ, ಅವರು ಮಾಡ್ತಾವ್ರೆ ವ್ಯವಸಾಯ. ನಮ್ದೇ 100 ಎಕರೆ ಐತಾ? ಯಾಕೆ ಕೊಡ್ಬೇಕು ನಾವು? ಅವ್ರ ಜಮೀನ್ಗೆ ಹೋಗಿದ್ದೀರಾ? ನಮ್ಮ ಜಮೀನ್ಗೆ ಬರಕ್ ಅವನ್ಯಾರು? ಇವಾಗ ಎಷ್ಟು ದಿವಸದಿಂದ ನಾವು ಬೀದಾಗಿದ್ದೀರಿ? ಅವನಾರ ಬಂದು ಕೇಳೋರ? ಹಗಲು ರಾತ್ರಿ ಇರ್ಬೇಕ ನಮ್ ಕಷ್ಟ ಗಾಚಾರನ? ನಮ್ಮ ಜಮೀನ್ ನಾವು ಬೀದಿ ಕುತ್ಕೊಬೇಕಾ? ಗೆಲ್ಸಿದ್ದೀವಲ್ಲ ಅನ್ಸಿಟ್ಬೇಕು. ಅಲ್ಲ, ಬರ್ಬೇಕಾರ ಊರಿಗೆ ಬರ್ಸ್ಬೇಕ ನಿಮ್ಮನ್ನ? ತೆಂಗಿನ ಪರ್ಕೆ ತಕ್ಕೊಂಡ್ ಬೀದಾಗ ನಿಂತ್ಕೊಂತೀವಿ. ಯಾವನ ಅಧಿಕಾರಿ
ಓಟು ಅಂತ ಬಂದರೆ ಇವಾಗ ನಾವು ಬೀದಾಗ ಇಲ್ಲಿ ಕೂತಿದ್ದೀವಿ, ಅಲ್ಲಿ ಕೂತ್ಕೊಂತೀವಿ. ಊರುಗಳಾಗ ಹೆಂಗಸರು ನಾವು ಒಬ್ಬರೇ ಇಲ್ಲ, ಎಲ್ಲ ಹಳ್ಳಿಗಳವರು ಕೂತ್ಕೊಂತಾರೆ. ಅಲ್ಲ ಏನು ಅನ್ಕೊಂಡವ್ರೆ, ಏನು ತಿಂತಾವ್ರೆ ಹೊಟ್ಟೆಕವರು? ಒಟ್ಟಾರೆ ಕಳೆದ 31 ದಿನಗಳಿಂದಲೂ ಭೂಸ್ವಾಧೀನ ವಿರೋಧಿಸಿ ಹೋರಾಟ ನಡೆಸುತ್ತಿದ್ದರೂ ಸ್ಥಳಕ್ಕೆ ಆಗಮಿಸಿ ರೈತರ ಮನವಿಗೆ ಸ್ಪಂದಿಸದ ಅಧಿಕಾರಿಗಳು ಹಾಗೂ ರಾಜಕೀಯ ಮುಖಂಡರ ವಿರುದ್ಧ ರೈತರು ತೀವ್ರ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ.